ಮತ್ತು ತುಳಸಿ ಗಿಡವನ್ನು ಎಲ್ಲರೂ ಬೆಳೆಸ್ಬೋದು, ಎಲ್ಲರ ಮನೆಯಲ್ಲೂ ಅದನ್ನು ಬೆಳೆಸ್ಬೋದು. ನೆಕ್ಸ್ಟು ಏನಪ್ಪ ಅಂತಂದರೆ ಈ ಪಾರಿಜಾತ ಹೂವು ಅಂತ ಬರುತ್ತೆ. ಪಾರಿಜಾತ ಹೂವು ಅಂತಂದರೆ ಅದು ಕೂಡ ತುಂಬ ಕೃಷ್ಣನಿಗೆ ಪ್ರಿಯವಾದ ಒಂದು ಪಾರಿಜಾತ ಹೂವಿನ ಮರ ಇರುತ್ತೆ. ಸೊ ಆ ಪಾರಿಜಾತದ ಹೂವಿನ ಮರ ಏನಪ್ಪ ಅಂದರೆ ನೋಡಿ, ಪಾರಿಜಾತ ಹೂವಿನ ಮರ ಮನೆ ಮುಂದುಗಡೆ ಹಾಕ್ಕೊಳ್ಳೋದು ಇವಾಗೆಲ್ಲ ಕಮ್ಮಿ ಆಗಿದೆ. ಬಟ್ ಆಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ, ಅದರಲ್ಲೂ ತುಂಬ ಈ ಬ್ರಾಹ್ಮಣರ ಮನೆಯಲ್ಲಿ ಅದು ಬೆಳೆಸೋ ಒಂದು ವಾಡಿಕೆ ಇದೆ. ಮತ್ತು ಅವ್ರ ಮನೇಲಿ ಆ ಗಿಡ ಇದ್ದೇ ಇರ್ತಾಯಿತ್ತು. ಬಟ್ ಈಗ ಕೂಡ ಎಲ್ಲರೂ ಇವಾಗ ಈ ವಾಸ್ತು ಅನ್ನೋದು ಬಂದ ಮೇಲೆ ಆ ಮರವನ್ನು ತಂದು ಎಲ್ಲರೂ ಶೋ ಆಗಿ ಬೆಳೆಸ್ತಾರೆ. ಅದರ ಒಂದು ಹೂವು ಏನಪ್ಪ ಅಂತಂದರೆ ಅದು ಅರಳೋದೇ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ. ಸೊ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಹೂವು ಬಿಟ್ಟು ಆ ಹೂವು ಏನು ಅರಳುತ್ತೆ ಅದು ಯಾವಾಗಲೂ ನಮಗೆ ಅದು ಬೆಳಿಗ್ಗೆ ಸೂರ್ಯ ಉದಯಿಸೋಕ್ಕೆ ಮುಂಚೆ ಮಾತ್ರನೇ ಅದು ಚೆನ್ನಾಗಿರುತ್ತೆ. ಸೂರ್ಯ ಹುಟ್ಟಿದ ತಕ್ಷಣ ಅದು ಬಾಡೋಗುತ್ತೆ. ಸೊ ಅದನ್ನು ನಾವು ಕಿತ್ಕೊಳ್ಳೋಕ್ಕಾಗಲ್ಲ, ಅದು ಉದುರುತ್ತೆ. ಹಾಗೆ ಅದನ್ನು ಒಂದೊಂದೇ ಕೀಳೋಕ್ಕಾಗಲ್ಲ, ಅದು ಉದುರುತ್ತೆ. ಸೊ ಆ ಒಂದು ಮರದಲ್ಲಿ, ಆ ಒಂದು ಹೂವಿನಲ್ಲಿ, ಆ ಒಂದು ಮರದಲ್ಲಿ ಕುಬೇರನ ಅಂಶ ಜಾಸ್ತಿ ಇರುತ್ತೆ. ಕುಬೇರನ ಅಂಶ ಅಂತಂದರೆ, ಇವಾಗ ಕುಬೇರ ಅಂತಂದರೆ ಗೊತ್ತು, ಅದನ್ನು ನಾವು ಈ ಉತ್ತರ ದಿಕ್ಕಿನಲ್ಲಿ ಹಾಕ್ಕೋಬೇಕು. ಮನೆಯ ಉತ್ತರ ದಿಕ್ಕಿನ ಯಾವುದೇ ಭಾಗದಲ್ಲಿ ಆ ಗಿಡವನ್ನು ಹಾಕ್ಕೊಳ್ಬೇಕು. ಮತ್ತು ಇವಾಗ ನೋಡಿ, ಒಂದು ಕಾಂಪೌಂಡ್ ಇರುತ್ತೆ ಮನೆಗೆ, ಆ ಉತ್ತರ ದಿಕ್ಕಲ್ಲಿ ಆ ಮರವನ್ನು ಹಾಕ್ತಾರೆ. ಆದರೆ ಕೆಲವೊಂದು ಸತಿ ತುಂಬ ಅದು ಮರ ದೊಡ್ಡದಾಗಿ ಬೆಳೆದು ನಮ್ಮ ಮನೇಲಿ ಬಿಡೋ ಹೂವು ಪಕ್ಕದ ಮನೆಗೂ ಬೀಳ್ತಾ ಇರುತ್ತೆ. ಆವಾಗ ಏನಾಗುತ್ತೆ, ನಮ್ಮ ಮನೆಗೂ ಪಾಸಿಟಿವ್, ಅವ್ರ ಮನೆಗೂ ಪಾಸಿಟಿವ್. ಅವರು ಯಾಕಪ್ಪ ಇಷ್ಟು ಚೆನ್ನಾಗಿದ್ದಾರೆ ಅಂತ ಅಂದರೆ ನೋಡಿ, ಆ ಮರ ಯಾರ್ಯಾರ ಮನೆ ಮುಂದೆ ಇರುತ್ತೋ, ಪಾರಿಜಾತ ಮರ ಯಾರ್ಯಾರ ಮನೆ ಮುಂದೆ ಇರುತ್ತೋ ಅವ್ರ ಮನೇಲಿ ಯಾರಾದರೂ ಒಬ್ಬರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೇ ಇರ್ತಾರೆ. ಸರ್ಕಾರಿ ಕೆಲಸ ಆಗಿರ್ಬೋದು, ರಾಜಕೀಯದಲ್ಲಾಗಿರ್ಬೋದು, ಅಥವಾ ಸರ್ಕಾರಿ ಹಣ ಬರ್ತಾ ಇರೋದಾಗಿರ್ಬೋದು, ಇಲ್ಲ IAS ಆಫೀಸರ್ಸ್ಗಳು, ಈ ಥರ ಒಂದು ಸೆಕ್ಟರ್ ಇರೋರೆಲ್ಲನೂ ಆ ಪಾರಿಜಾತ ಮರ ಯಾರ್ಯಾರ ಮನೆ ಮುಂದಿರುತ್ತೋ ಅವ್ರ ಮನೇಲಿಲ್ಲ. ಮತ್ತು ಅವ್ರ ಮನೇಲಿ ಯಾವಾಗಲೂ ಒಂಥರ ಲಕ್ಷ್ಮಿ ಕಳೆ ಮತ್ತು ದುಡ್ಡು ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಒಂದು ಮರ ನಮ್ಮ ಮನೇಲಿ ಬೆಳೆಸಿ ನಮ್ಮ ಪಕ್ಕದ ಮನೆ ಕೂಡ ಅದು ಹೂವು ಉದುರಿದಾಗ ಅವ್ರ ಮನೇಲೂ ಕೂಡ ಒಂದು ವೈಬ್ರೇಷನ್, ಒಂದು ಪಾಸಿಟಿವ್ ಇದ್ದೇ ಇರುತ್ತೆ. ಇವಾಗ ಒಂದೇ ಕಲ್ಲಲ್ಲಿ ಎರಡು ಅಂತ ಹೇಳ್ತಾರಲ್ಲ, ಹಾಗೆ ಎರಡು ಹಕ್ಕಿ ಅನ್ನೋ ಥರ. ಅದೇ ರೀತಿ ತೆಂಗಿನ ಮರ ಅನ್ನೋದು ಅದು ಎಲ್ಲರ ಮನೆ ಮುಂದೆ ಇರುತ್ತೆ, ಕೆಲವ್ರ ಮನೆ ಮುಂದೆ ಸಾಮಾನ್ಯವಾಗಿರುತ್ತೆ. ಯಾಕಂದರೆ ಕಲ್ಪವೃಕ್ಷ ಅಂತ ಅದನ್ನು ಹೇಳ್ತೀವಿ. ಶಿವನಿಗೆ ಸಂಬಂಧಪಟ್ಟಂಗೆ ತೆಂಗಿನ ಮರಕ್ಕೂ ಕೂಡ ಒಂದು ಸತಿ ಮುಟ್ಟಿ ನಮಸ್ಕಾರ ಮಾಡೋದು ತುಂಬ ವಾಡಿಕೆಯಲ್ಲಿದೆ, ನೋಡಿದ್ದೀನಿ. ಸೊ ಹಾಗಾಗಿ ತೆಂಗಿನ ಮರ ಅಂತ ಬಂದಾಗ ನೋಡಿ, ತೆಂಗಿನ ಮರ ಬಂದು ನಮ್ಮ ಮನೆಯ ವಾಯುಮೂಲೆಯಲ್ಲಿ ತೆಂಗಿನ ಮರ ಇದ್ದರೆ ತುಂಬ ಒಳ್ಳೆಯದು. ನಮ್ಮ ಮನೆಯ ವಾಯುಮೂಲೆಯಲ್ಲಿ ಇರಬೇಕು. ಅಥವಾ ತೆಂಗಿನ ಮರ ಹೇಗೆ ಅಂತಂದರೆ, ಯಾವತ್ತೂ ಎಲ್ಲರೂ ಏನು ಮಾಡ್ತಾರೆ, ಮನೆ ಪಕ್ಕಕ್ಕೆ ಕೊನೆಗೆ ಹಾಕಿರ್ತಾರೆ. ಅದೇನಾಗುತ್ತೆ, ವಾಲುತ್ತೆ ಸ್ವಲ್ಪ. ಅದು ಯಾವ ಕಡೆ ವಾಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ.